ರಾಹುಲ್ ಗಾಂಧಿ ಮತಗಳ್ಳತನದ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ. ರಾಹುಲ್ ಗಾಂಧಿ ಆರೋಪಗಳು ಪದೇ ಪದೇ ನಗೆಪಾಟಲಿಗೆ ಈಡಾಗ್ತಾ ಇರೋದು ಯಾಕೆ? ರಾಹುಲ್ ಗಾಂಧಿಯ ಆರೋಪಗಳಿಗೆ ಶಾಶ್ವತ ಪರಿಹಾರಗಳೇನು? ಸ್ನೇಹಿತರೆ, ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಹಿಡಿದುಕೊಂಡು ಮತ್ತೆ ಬಂದಿದ್ದಾರೆ. ಬಿಜೆಪಿಗೆ ಲೋಗೋ ತಯಾರ್ ಹೋ ಜಾओ, ಹೈಡ್ರೋಜನ್ ಬಾಂಬ್ ಆ ರಹಾ ಹೈ. ಈ ಬಾರಿ ಅವರ ಹೈಡ್ರೋಜನ್ ಬಾಂಬ್ನ ಟಾರ್ಗೆಟ್ ಇದ್ದಿದ್ದು ಕಳೆದ ವರ್ಷ ಹರಿಯಾಣದಲ್ಲಿ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯ ಫಲಿತಾಂಶ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಮತಗಳವು ಆಗಿದೆ. ಬ್ರೆಜಿಲ್ನ ರೂಪದರ್ಶಿಯ ಫೋಟೋ ಇರುವಂತಹ 22 ನಕಲಿ ವೋಟರ್ ಐಡಿಗಳು ಮತದಾರರ ಪಟ್ಟಿಯಲ್ಲಿತ್ತು. ಅವಳು 22 ಬಾರಿ ಮತದಾನ ಮಾಡಿದ್ದಾಳೆ. 5 ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಹೀಗೆಲ್ಲ ಅನೇಕ ಆರೋಪಗಳನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಈ ಆರೋಪಗಳನ್ನ ಹಿಡಿದುಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಮತಗಳ್ಳತನದ ಆರೋಪ ಇದು ಮೊದಲ ಬಾರಿ ಏನಲ್ಲ. ಈ ಹಿಂದೆಯೂ ಕೂಡ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿತ್ತು. ಕರ್ನಾಟಕದ ಮಹದೇವಪುರ ಮತ್ತು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಮತಗಳ್ಳತನ ನಡೆದಿತ್ತು ಅಂತ ಆರೋಪವನ್ನ ಮಾಡಿದರು. ಈ ಆರೋಪಗಳನ್ನ ಸಾಬೀತುಪಡಿಸಲು ಕೇಂದ್ರ ಚುನಾವಣಾ ಆಯೋಗಕ್ಕೆ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ನಲ್ಲಿ, ಅಂದರೆ ಮತದಾರರ ನೋಂದಣಿ ನಿಯಮಗಳು 1960 ಸೆಕ್ಷನ್ 10 ಅಡಿಯಲ್ಲಿ ಪ್ರಮಾಣ ಪತ್ರದ ಮೂಲಕ ದೂರನ್ನ ಕೊಡಬೇಕಾಗ್ತದೆ. ಆದರೆ ಇಲ್ಲಿಯವರೆಗೆ ಚುನಾವಣಾ ಆಯೋಗಕ್ಕೆ ದೂರನ್ನೇ ಕೊಡಲಿಲ್ಲ. ದೂರು ಕೊಡದೆ ಪ್ರಕರಣ ಹೇಗೆ ದಾಖಲಾಗುತ್ತದೆ ಎಂಬ ಸಾಮಾನ್ಯ ಪ್ರಜ್ಞೆ ಆದರೂ ಇರಬೇಕು. ಹೋಗ್ಲಿ, ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ ಅಂತಾನೆ ಅಂದುಕೊಳ್ಳೋಣ. ಇಂಥ ಗಂಭೀರ ಪ್ರಕರಣವನ್ನ ಇಷ್ಟೆಲ್ಲ ಸಾಕ್ಷಿ ಆಧಾರಗಳನ್ನ ಹಿಡಿದುಕೊಂಡು ಕೋರ್ಟಿಗೆ ಹೋಗಬಹುದಲ್ವಾ? ನಿನ್ನೆ ಪತ್ರಕರ್ತರೊಬ್ಬರು ಇದೇ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಏನು ಉತ್ತರ ನೀಡಿದ್ರು ಅನ್ನೋದನ್ನ ಒಂದು ಬಾರಿ ನೋಡ್ಕೊಂಡು ಬನ್ನಿ. सर, पिछली बार भी आपने फैक्ट्स रखे थे. चुनाव आयोग जो है अपनी बात रवैया देता है कि ये बेसलेस है, एलिगेशंस को सिरे से नकारता है. आज तो आपके पास सारे एविडेंसेस हैं, तो क्या आप इसमें जुडिशियल इंटरवेंशन के लिए कोर्ट जाएंगे, हरियाणा सरकार के डिसमिसल की मांग करेंगे? Look, Supreme Court is watching. Supreme Court, the highest court in the country, is watching. They have seen Madhepura presentation, they have seen Anand presentation, and now they have seen Haryana presentation. ये दिख रहा है सबको. It is not hidden. We are not doing it in a quiet room. We are doing it in front of the Indian media. Everybody in India knows. And there is nothing here that can be questioned. ಸುಪ್ರೀಂ ಕೋರ್ಟ್ ಇದನ್ನ ನೋಡ್ತಾ ಇದೆಯಂತೆ. ದೇಶದ ಜನರು ಕೂಡ ಇದನ್ನ ನೋಡ್ತಾ ಇದ್ದಾರಂತೆ. ಹಾಗಾಗಿ ಕೋರ್ಟಿಗೆ ಹೋಗುವ ಅಗತ್ಯವೇ ಇಲ್ಲ ಎಂಬ ಹಾಗೆ ಹಾರಿಕೆಯ ಉತ್ತರವನ್ನ ನೀಡಿದರು. ಕಾನೂನಿನ ಪ್ರಕಾರ ಯಾವುದೇ ಪ್ರಕರಣವನ್ನ ಸುಪ್ರೀಂ ಕೋರ್ಟಿಗೆ ಕೊಂಡು ಹೋಗೋದಾದರೆ ಸಂವಿಧಾನದ ಆರ್ಟಿಕಲ್ 32 ಅಡಿಯಲ್ಲಿ ರಿಟ್ ಪಿಟಿಷನ್ ಮೂಲಕವೇ ಪ್ರಕರಣವನ್ನ ದಾಖಲಿಸಬೇಕು ಅನ್ನೋದು ಸಾಮಾನ್ಯ ಜನರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಇಂತಹ ಗಂಭೀರ ಪ್ರಕರಣದಲ್ಲಿ ಅವರ ಬಳಿ ಇಷ್ಟೆಲ್ಲ ಸಾಕ್ಷಿ ಆಧಾರಗಳು ಎಲ್ಲವೂ ಇದ್ದರೂ ಕೂಡ ರಾಹುಲ್ ಗಾಂಧಿ ಕೋರ್ಟಿಗೆ ಯಾಕೆ ಹೋಗುತ್ತಾ ಇಲ್ಲ ಅನ್ನೋದೇ ಸಾಮಾನ್ಯ ಜನರ ಪ್ರಶ್ನೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಈ ಎಲ್ಲ ಆರೋಪಗಳು ಜೋಕ್ನ ಹಾಗೆ ಕಾಣ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ಮಾಡುತ್ತಾ ಇರುವಂತಹ ಈ ಆರೋಪಗಳನ್ನ ಭಾರತದ ನಾಗರಿಕರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಸಂವಿಧಾನಿಕ ಹುದ್ದೆಯ ಮೇಲೆ ಆರೋಪ ಮಾಡುವುದು ತಪ್ಪಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರೋಪ ಮಾಡುವ ಅಧಿಕಾರ ಇದ್ದೇ ಇದೆ. ಆದರೆ ಈ ಆರೋಪವನ್ನ ಸಾಬೀತುಪಡಿಸುವ ಕರ್ತವ್ಯ ಕೂಡ ಆ ವ್ಯಕ್ತಿಯಲ್ಲಿರಬೇಕು. ಅದಕ್ಕೆ ತನ್ನದೇ ಆದಂತಹ ನಿಯಮಾವಳಿಗಳಿವೆ. ಆ ನಿಯಮಾವಳಿಗಳ ಮೂಲಕವೇ ದೂರನ್ನ ದಾಖಲಿಸಬೇಕೇ ಹೊರತು ಸುದ್ದಿಗೋಷ್ಠಿ ಕರೆದು ಪ್ರೆಸೆಂಟೇಷನ್ ಮಾಡಿದರೆ ಏನೂ ಪರಿಹಾರ ಸಿಗೋದಿಲ್ಲ. ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಶಾಶ್ವತ ಪರಿಹಾರಗಳೇನು? ರಾಹುಲ್ ಗಾಂಧಿಯವರು ಈ ಹಿಂದೆ ಮತ್ತು ನಿನ್ನೆ ಮಾಡಿರುವಂತಹ ಆರೋಪಗಳಲ್ಲಿ ಬಹುತೇಕ ಇರುವಂಥದ್ದು ಓರ್ವ ಮತದಾರನ ಹೆಸರು ಒಂದಕ್ಕಿಂತ ಹೆಚ್ಚು ಕಡೆ ಇರುವ ಕುರಿತಾಗಿ. ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಮತದಾರರ ಗುರುತಿನ ಚೀಟಿಯನ್ನ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡುವಂಥದ್ದು. ರಾಹುಲ್ ಗಾಂಧಿಯ ಆರೋಪಕ್ಕೆ ಇದೇ ಶಾಶ್ವತವಾದಂತಹ ಪರಿಹಾರ. ಚುನಾವಣಾ ಆಯೋಗ ಇದನ್ನ ಮಾಡಲು ಹೊರಟಾಗ ಇದೇ ಕಾಂಗ್ರೆಸ್ ಪಕ್ಷ ಇದನ್ನ ವಿರೋಧಿಸಿ ಸುಪ್ರೀಂ ಕೋರ್ಟಿನ ಕದವನ್ನ ಕೂಡ ತಟ್ಟಿತ್ತು. ಇಂಡಿ ಒಕ್ಕೂಟದ ತೃಣಮೂಲ ಕಾಂಗ್ರೆಸ್ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಇದನ್ನ ತಡೆಗಟ್ಟುವ ಸಲುವಾಗಿ ಬಿಹಾರದಲ್ಲಿ ಚುನಾವಣಾ ಆಯೋಗ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ SIR ಮಾಡಲು ಹೊರಟಾಗ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಇದನ್ನ ಆಕಾಶ ಭೂಮಿ ಒಂದು ಮಾಡುವ ರೀತಿಯಲ್ಲಿ ವಿರೋಧಿಸಿತ್ತು. ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಿತ್ತು. ಅಲ್ಲಿ
ಇಲ್ಲಿ SIRಗೆ ಗ್ರೀನ್ ಸಿಗ್ನಲ್ ಸಿಕ್ಕಿ SIR ನಡೆದು ಬಿಹಾರದಲ್ಲಿ ಇದೇ ರೀತಿ ಡ್ಯೂಪ್ಲಿಕೇಟ್ ಇದ್ದಂತಹ 65 ಲಕ್ಷ ಮತದಾರರ ಹೆಸರುಗಳನ್ನು ಚುನಾವಣಾ ಆಯೋಗ ಡಿಲೀಟ್ ಮಾಡಿಸಿತ್ತು. ಇದೀಗ ಇಂಡಿ ಒಕ್ಕೂಟದ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರುವಂತಹ ತಮಿಳುನಾಡು, ಪಶ್ಚಿಮ ಬಂಗಾಳ ಸರ್ಕಾರಗಳು SIRಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ರಾಹುಲ್ ಗಾಂಧಿ ಮಾಡಿರುವಂತಹ ಬಹುತೇಕ ಆರೋಪಗಳ ಶಾಶ್ವತ ಪರಿಹಾರಕ್ಕೆ ಚುನಾವಣಾ ಆಯೋಗವೇ ಶ್ರಮಿಸ್ತಾ ಇರುವಾಗ ಅದಕ್ಕೆ ವಿರೋಧ ಮಾಡ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರದ್ದು. ಸ್ನೇಹಿತರೆ, ಇಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.